ಸುಮಾರು ಒಂದು 15-20 ಅಡಿ ಎತ್ತರದ ಒಬ್ಬ ನೀಲಿ ದೇಹ, ಒಂದು ಕಚ್ಚೆ ಒಂದು ಕಟ್ಟಿದ್ದ ಅಷ್ಟೇ, ಒಂದು ಬಿಳಿ ಪಂಚೆಯಲ್ಲಿ, ಆಮೇಲೆ ಚೂಪನೆ ಮೂಗು, ಕೆಂಪು ತುಟಿಗಳು. ಒಬ್ಬ ಮನುಷ್ಯ ಬರ್ತಾನೆ, ಬಂದು ನಾನು ಹಿಂಗೆ ನೋಡೋದು ಮೇಲೆ, ನಾನೇ 6 ಅಡಿ ಚಿಲ್ಲರೆ ಇದ್ದೀನಿ, ಹೀಗೆ ನೋಡಿದೆ. ನಾನು ನೋಡಿದೆ ಕರೆಕ್ಟಾಗಿ ನಡ್ಕೊ ಬರತ್ತಿಗೆ ಆ ಮನುಷ್ಯನ ಕೈಗಳು ಅವನ ಮಂಡಿಗೆ ತಗುಲ್ತಾ ಇದ್ದು. ಬಂದು ನನಗೆ ಒಂಥರ ದುಃಖದ ಧ್ವನಿಯಲ್ಲಿ, ನನ್ನ ಬೆನ್ನಲ್ಲೆಲ್ಲ ಮಣ್ಣಿದೆ, ಸ್ವಲ್ಪ ತೆಗಿ ಅಂತ ಹೇಳಿ ಕೂತ್ಕೊಂಡ. ತುಂಬ ಹುಲಿಗಳಿದ್ದು, ನಾನು ಇದ್ದಾಗಲೇ ಒಂದೇ ದಿವಸ 3 ದನಗಳನ್ನ 4 ದನನ ಸಾಕಿ ಹೋಗಿತ್ತು ಹುಲಿ. ಆಮೇಲೆ ಇನ್ನು ಕಾಟಿಗಳು ಇದ್ದು, ಕಾಳಿಂಗ ಸರ್ಪಗಳು ಅತಿಯಾಗಿದ್ದು. ಅದು ಪಕ್ಕ ಒಂದು ಪಶ್ಚಿಮ ಘಟ್ಟದ ಕಾಡು. ಒಬ್ಬ ನಿಗೂಢವಾದ ಒಂದು ರಾಣಿಯ ಒಂದು ವಿಗ್ರಹ. ಸುಮಾರು 15-20 ವರ್ಷದ ಹಿಂದೆ ಪ್ರಜಾವಾಣಿಯಲ್ಲಿ ಒಂದು, ಅವಾಗೆಲ್ಲ ಟಿವಿನೂ ಅಷ್ಟಿರಲಿಲ್ಲ, ಪ್ರಜಾವಾಣಿನೇ ನಂಬರ್ 1. ಪ್ರಜಾವಾಣಿ ನಾನು ತರಿಸ್ತಿದ್ದೆ. ಪ್ರಜಾವಾಣಿಯಲ್ಲಿ ಒಂದು ನ್ಯೂಸ್ ಬಂತು, ಅಡೂರ್ ಹತ್ರ ಒಂದು ಭೂಮಿ ಅಗೀತಾ ಇರಬೇಕಾದ್ರೆ ಶಾಸನ ಸಿಗ್ತದೆ. ಅದರಲ್ಲಿ ಏನು ಬರೆದಿರ್ತದೆ ಅಂದರೆ, ಮಲೆನಾಡಿನ ಬೆಳೆ ಮತ್ತು ಮಳೆಯನ್ನು 9 ಜನ ಭೈರವರು, 7 ಜನ ಸಪ್ತಮಾತೃಕೆಯರು ಕಾಯ್ತಾ ಇದ್ದಾರೆ ಅಂತ ಇತ್ತು. ಅದರಲ್ಲಿ ಇತ್ತು ಅಂತ. ಮಲೆನಾಡು ಅಂದರೆ ಯಾಕೆ ನಮ್ಮದೇ ಆಗಿರ್ಬೋದು, ಮಲೆನಾಡು ಅಂದರೆ ಇದರಿಂದ ಹಿಡಿದು ಕೊಡಗಿನ ಮೂಲೆವರೆಗೂ ಮಲೆನಾಡೆ. ನಾನು ಏನು ಮಾಡಿದೆ, ನೋಡೋಣ ಅಂತ ಹೇಳ್ಕೊಂಡು ಒಂದು ಕಡೆಯಿಂದ ಕಾಲಭೈರವ ದೇವಸ್ಥಾನಗಳು, ನಮ್ಮಲ್ಲಿ ನಾವೆಲ್ಲ ಕಾಲಭೈರವನ ಒಕ್ಕಲು ಮಕ್ಕಳು ಅಂತ, ಕಾಲಭೈರವ ನಮ್ಮ ಮನೆದೇವರು. ಒಂದು ಇರೋದು ವೆಸ್ಟರ್ನ್ ಘಾಟಲ್ಲಿ, ಅದು ಅಲ್ಲಿ ಕಾಲಭೈರವ ಆ ದೇವಸ್ಥಾನಕ್ಕೆ ದೇವರ ಮನೆ ಅಂತೆ. ತುಂಬ ಕಾಲಭೈರವ ಇದ್ದು, ನಾನು ಒಂದು ಕಡೆಯಿಂದ ನೋಡೋಣ ಅಂತ ಅದನ್ನೇ ಒಂದು ಸಂಶೋಧನೆ ಥರ ತಗೊಂಡು ಒಂದು ಶೋಧ ಮಾಡೋಕ್ಕೆ ಶುರು ಮಾಡಿದೆ. ಎಲ್ಲ ಕಡೆ ಹುಡುಕಿದೆ. ಕೊಡಗಿನ ಕಡೆ ನನಗೆ ಎಲ್ಲೂ ವೆಸ್ಟರ್ನ್ ಘಾಟ್ ಬಾರ್ಡ್ರಲ್ಲಿ ಸಿಕ್ಕಲೇ ಇಲ್ಲ. ಫಸ್ಟ್ ಸಿಕ್ಕಿದ್ದು, ಆಮೇಲೆ ನಮ್ಮ ಹೈವೇ ಸೈಡು, ನಮ್ಮ ನ್ಯಾಷನಲ್ ಹೈವೇ ಇದೆ ಅಲ್ಲ, ಬೆಂಗಳೂರು-ಮಂಗಳೂರು, ಅಲ್ಲಿ ಹೆಗ್ಗದ್ದೆ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಒಂದು ಕಾಲಭೈರವ ಇದೆ ಅಂತ ಒಂದು ಸುದ್ದಿ ಬಂತು. ಅಲ್ಲಿಗೆ ಹೋಗಿ ಅಲ್ಲಿ ಜೀಪ್ ನಿಲ್ಲಿಸಿ ನಡೆದು ಹೋಗಿ ನೋಡ್ಬೇಕಾರೆ ಒಂದು ಕಾಲಭೈರವ ಸಿಕ್ತು. ಎಲ್ಲ ಕಾಲಭೈರವರು ಮುಖ ಗಂಟು ಹಾಕ್ಯಂದಿದ್ರೆ, ಕಾಲಭೈರವನ ವಿಗ್ರಹಗಳು ಹೇಗೆ ಇರ್ತವೆ ಅಂದರೆ, ಕಾಲಭೈರವ ಬೆತ್ತಲೆ, ಕಾಲಭೈರವನ ಕೈಯಲ್ಲಿ ಒಂದು ಕೈಯಲ್ಲಿ ಕತ್ತಿರ್ತದೆ, ಒಂದು ಕೈಯಲ್ಲಿ ಒಬ್ಬ ರಾಕ್ಷಸನ ರುಂಡ ಇರ್ತದೆ, ಕಾಲಭೈರವನ ಕಾಲಿನ ಪಕ್ಕ ನಾಯಿ ಕುಳಿತಿರ್ತದೆ, ಕಾಲಭೈರವನ ವಾಹನ ಕಪ್ಪು ನಾಯಿ. ಆಮೇಲೆ ಒಂದು ಕಡೆಯಿಂದ ಹುಡುಕ್ತಾ ಇರ್ತೀನಿ, ಆಮೇಲೆ ಹುಡುಕ್ತೆ, ಅಲ್ಲೊಂದು ಕಾಲಭೈರವ ಸಿಕ್ತು. ಅದಕ್ಕೆ ಯಾವುದೇ ದೇವಸ್ಥಾನ ಇರಲಿಲ್ಲ, ಭಾರಿ ಸುಂದರವಾದ ವಿಗ್ರಹ. ಅಲ್ಲಿಂದ ಬಂದಾಗ ನನಗೆ ಇಲ್ಲಿ ಸಕಲೇಶಪುರ ತಾಲೂಕಲ್ಲಿ ಒಂದು ಘಾಟಿ ಭೈರವ ಅಂತ, ವೆಸ್ಟರ್ನ್ ಘಾಟ್ ಕಾಡು ಒಳಗೆ ಇರೋದು. ಯಾವ ರೀತಿ ಕಾಡು ಅಂದರೆ, ಮಳೆಗಾಲದಲ್ಲಿ ಕರಡಿಗಳು ಬಂದು ಮಲಗ್ತವೆ. ನಾನು ಈ ಸತಿ ಆ ದೇವಸ್ಥಾನಕ್ಕೆ ಹೋದಾಗ 2 ಕರಡಿ ಮಲಗಿ ಎದ್ದೋಗಿದ್ದು. ಅದಕ್ಕಿಂತ ಹಿಂದೆ ಆ ದೇವಸ್ಥಾನಕ್ಕೆ ಒಂದು ಮದ ಬಂದಿದ್ದ ಒಂದು ಕಾಡಾನೆ ನುಗ್ಗಿ ಆ ದೇವಸ್ಥಾನ ಕಂಬ ಗೋಡೆ ಎಲ್ಲ ಬೀಳ್ಸಿ ಹಾಕಿ ಹೋಗಿತ್ತು. ಆದರೂ ಕಲ್ಲಿನಲ್ಲಿ ಕಟ್ಟಿದ ಅದು ದೇವಸ್ಥಾನ, ಅದನ್ನ ನೋಡಿದೆ. ಅದಾದ ಮೇಲೆ ಬೆಟ್ಟದ ದೇವರ ಗುಡಿ ಅಂತ ಇತ್ತೀಚೆಗೆ ಭಾರಿ ಇಡೀ ಕರ್ನಾಟಕದಲ್ಲೆಲ್ಲ ಸುದ್ದಿ ಆಯಿತು. ಬೆಟ್ಟದ ದೇವರ ಗುಡಿ ಅಂತ, ಅದು ಕಾಲಭೈರವ. ಆ ಬೆಟ್ಟದ ದೇವರ ಗುಡಿ ಉಂಟಲ್ಲ, ಅಲ್ಲೇ ಫಸ್ಟು ಮೂಡಿಗೆರೆ ಭೈರ ಆನೆ ಕಾಣಿಸ್ಕೊಂಡಿದ್ದು. ಅದಕ್ಕಾಗಿ ನಾವು ಭೈರವನ ಸಾನ್ನಿಧ್ಯದಲ್ಲಿ ಕಾಣಿಸ್ಕೊಂಡಿದ್ದ ಆನೆಗೆ ಭೈರ ಅಂತ ಹೆಸರಿಟ್ಟು. ಅಲ್ಲಿಂದ ಮುಂದೆ ಇನ್ನೊಂದು ನಾಣ್ಯ ಭೈರವ ಅಂತ, ಅದು ಎತ್ತಿನ ಭುಜ ಬೆಟ್ಟ ಇದೆಯಲ್ಲ ಅಲ್ಲಿ, ಅಲ್ಲಿಂದ ಮುಂದಕ್ಕೆ ವೆಸ್ಟರ್ನ್ ಘಾಟಲ್ಲೇ ಇದೆಯಲ್ಲ, ಆ ಏನು ದೇವಸ್ಥಾನದ ಆ ಭಾಗಕ್ಕೆ, ಪಶ್ಚಿಮ ಭಾಗಕ್ಕೆ ಇಲ್ಲ ದಕ್ಷಿಣ ಭಾಗಕ್ಕೆ ಯಾವುದೇ ಊರಿಲ್ಲ, ಅದೆಲ್ಲ ವೆಸ್ಟರ್ನ್ ಘಾಟ್ ಕಾಡು. ಅದಾದಮೇಲೆ ದೇವರ ಮನೆ ಅಂತ ಚಾರ್ಮುಡಿ ಘಾಟ್ ಬಾರ್ಡ್ರಲ್ಲಿ ಬಂದು, ಅದಾದಮೇಲೆ ನಾನು ಹುಡ್ಕೊಂಡು ಹೋದಾಗ ಕಳಸದ ಹತ್ರ ಒಂದು ಬೆಟ್ಟದ ಮೇಲೆ ಬಲ್ಲಾಳರಾಯನ ಬೆಟ್ಟ ಅಂತ ಒಂದು ಬೆಟ್ಟ ಇದೆ. 4800 ಅಡಿ ಎತ್ತರ ಇದೆ. ಅಲ್ಲಿ ಯಾರೋ ಒಬ್ಬ ಪಾಳೆಗಾರ ಕಟ್ಟಿದ್ದು ಒಂದು ಕೋಟೆ ಎಲ್ಲ ಇದೆ, ಬಲ್ಲಾಳರಾಯ ಅಂತ. ದುರ್ಗದಳ್ಳಿ ಅಂತ, ಅಲ್ಲೊಂದು ಕಾಲಭೈರವ ಸಿಕ್ತು. ನಂಗೆ ಒಟ್ಟಿಗೆ 5-6 ಕಾಲಭೈರವ ಸಿಕ್ಕಿರು. ಆದರೆ ನಮ್ಮಲ್ಲಿ ಒಂದು ಮೂರ್ಕಣ್ ಗುಡ್ಡ ಅಂತ ಒಂದು ಬೆಟ್ಟ ಇದೆ, ನಮ್ಮ ಹಾನ್ಬಾಳ್ ಹೋಬಳಿಯಲ್ಲಿ. 4200 ಅಡಿ ಹೈಟ್ ಇದೆ. ಆ ಬೆಟ್ಟದ ಸುತ್ತಳತೆನೇ ಸುಮಾರು 10 ಕಿಲೋಮೀಟ್ರು ಸುತ್ತಳತೆ, ಬುಡಾನೆ, ಬೆಟ್ಟದ ಬುಡ. ಆಮೇಲೆ ಅಲ್ಲಿ 16 ಕಡೆ ಬೇಸಿಗೆಯಲ್ಲಿ ನೀರು ಹೊರಡುತ್ತೆ. ಅಲ್ಲಿ ಸುಮಾರು 450-500 ಇಂಚ್ ಮಳೆ ಬೀಳುತ್ತೆ. ಅದೊಂದು ಶೋಲಾ ಬೆಟ್ಟ. ಶೋಲಾ ಬೆಟ್ಟ ಅಂದರೆ, ಶೋಲಾ ಅನ್ನೋದು ಒಂದು ತಮಿಳ್ ಪದ. ಶೋಲಾ ಅಂದರೆ ಬೆಟ್ಟದ ಕೆಳಭಾಗದೆಲ್ಲ ನೀರು ಮತ್ತೆ ಕಾಡು. ಬೆಟ್ಟದ ಮೇಲೆ 3 ನದಿಗಳು ಪೂರ್ವಕ್ಕೆ ಹರಿದು ಹೇಮಾವತಿ, ಕಾವೇರಿ ಮುಖಾಂತರ ಬೇ ಆಫ್ ಬೆಂಗಾಲ್ ಸೇರಿದರೆ, ಇನ್ನು 2 ನದಿಗಳು ಪಶ್ಚಿಮಕ್ಕೆ ಹರಿದು ಇಂದ ಮುಂದೆ ಕುಮಾರಧಾರ ಸೇರಿ, ಅಲ್ಲಿಂದ ನೇತ್ರಾವತಿ ಸೇರಿ ಅರಬ್ಬಿ ಸಮುದ್ರ ಸೇರ್ತವೆ ಅಂತ ಒಂದು ಬೆಟ್ಟದಲ್ಲಿ ಒಂದು ಕಾಡಿದೆ. ಅದಕ್ಕೆ ಭೈರದೇವರ ಕಾಡು. ನಾನು ಇಷ್ಟೆಲ್ಲ ನೋಡಿದ ಮೇಲೆ ನನಗೆ ಅನಿಸ್ತು, ಈ ಭೈರದೇವರ ಕಾಡು ಅಂದಮೇಲೆ ಈ ಬೆಟ್ಟಗಳ ಶ್ರೇಣಿಯಲ್ಲಿ ಅಲ್ಲಿವರೆಗೂ ಕಾಲಭೈರವ ಇರ್ಬೇಕಾದ್ರೆ ಇಲ್ಲೊಂದು ಕಾಲಭೈರವ ಇರ್ಬೋದು. ಯಾಕೆ ಭೈರದೇವರ ಕಾಡು ಬಂತು ಅಂತ ಅದ್ರ ಬಗ್ಗೆ ನಾನು ಹೊರಟಾಗ 1820-25 ಸಮಯದಲ್ಲಿ ಬ್ರಿಟಿಷನ್ ಬಂದು ಅಲ್ಲಿ ಇರೋ ಆ ಪ್ರಕೃತಿ ಸೌಂದರ್ಯ ನೋಡಿ
ಆ ಕಾಡನ್ನ ಪೂರ್ತಿ ಅವನ ಹೆಸರಿಗೆ ಮಾಡ್ಕೊಂಡು ಆ ಸಮಯದಲ್ಲಿ ನಾನು ಯೋಚನೆ ಮಾಡಿದ್ದು ಈ ಕಾಲಭೈರವನ ದೇವಸ್ಥಾನ ಇಲ್ಲ ಅಂದ್ರೆ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಅಲ್ಲಿ ಭಾರಿ ಮಳೆ ಬೀಳೋದು, ಜೊತೆಗೆ ಶೋಲಾ ಬೆಟ್ಟಗಳಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗೋದು ಸರ್ವೇ ಸಾಮಾನ್ಯ. ಭೂಕುಸಿತ ಆಗೋದು ವರ್ಷ ಭೂಕುಸಿತ ಆಗೇ ಆಗ್ತದೆ ಪಶ್ಚಿಮ ಘಟ್ಟದ ಶೋಲಾ ಬೆಟ್ಟಗಳಲ್ಲಿ ಎಲ್ಲ ಹುಡುಕಿದೆ. ಆಮೇಲೆ ಅಲ್ಲಿ ತುಂಬ ವಯಸ್ಸಾದವ್ರನ್ನ ಕರೆದು ಕೇಳಿದೆ. ಇನ್ನೂ ಒಬ್ಬ ವಯಸ್ಸಾದನೊಬ್ಬನ ಕರ್ಕೊಂಡು ಹೋದೆ ಜೀಪಲ್ಲಿ. ಅಲ್ಲಿ ಕರ್ಕೊಂಡು ಹೋದಾಗ ಅವನು ಹೇಳ್ದ, ನೋಡಿ ಇದು ನಮ್ಮ ತಂದೆ ಎಲ್ಲ ಹೇಳ್ತಿದ್ರು ಅಡುಗೆ ಮನೆ ಮೂಲೆ ಅಂತ ಈ ಪ್ಲೇಸಿಗೆ. ಹಿಂದೆ ಇಲ್ಲಿ ಬಂದವರು ಅಡುಗೆ ಮಾಡ್ತಿದ್ರಂತೆ. ದೇವಸ್ಥಾನವಿರೋ ವಿಚಾರ ನಮ್ಗೆ ಗೊತ್ತಿಲ್ಲ, ಆದರೆ ಹಿಂದೆ ಇಲ್ಲಿ ಬಂದವರು ಅಡುಗೆ ಮಾಡ್ತಿದ್ರಂತೆ. ಇಲ್ಲಿಗೆ ಹಿಂದೆ ಬರ್ತಿದ್ದರು ಅಡುಗೆ ಮಾಡೋದು ಅಂದರೆ ಏನೋ ಇರ್ಬೋದು. ಅಂದರೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಮಲೆನಾಡಲ್ಲಿ, ನಾವು ಬೆಳೆದ ಭತ್ತನ ಕಟಾವು ಮಾಡೋಕ್ಕಿಂತ ಮೊದಲೇ ಅದು ಇನ್ನೂ ಸರಿಯಾಗಿ ನಾವು ಅದಕ್ಕೆ ಹಾಲು ಭತ್ತ ಅಂತೀವಿ. ಹೀಗೆ ಆ ಭತ್ತನ ಹಿಚ್ಚಿಕಿದರೆ ಥರ ಹಾಲಿನ ಥರ ಹೊರಡ್ತದೆ. ಆ ಭತ್ತನ ದೇವರಿಗೆ ಅಂತ ಕುಯ್ದು ಅದನ್ನ ಒಣಗಿಸಿ ಕುಟ್ಟಿ ಅಕ್ಕಿ ಮಾಡಿ ಆ ಅಕ್ಕಿ ತಗೊಂಡು ಹೋಗಿ ನಾವು ಏನು ಕಾಲಭೈರವ ಉಂಟು, ಈಗ 6 ಕಾಲಭೈರವ, ಅವಕ್ಕೆ ಆ ಪದ್ಧತಿ ನಡೀತಿದ್ದು ನನಗೆ ಗೊತ್ತಿತ್ತು. ಈ ಮಡೆ ಮಾಡೋದು ಅಂತ ಮಾಡ್ತೀವಿ. ಅವಾಗೆಲ್ಲ ನಮ್ಮ ಊರಿಂದ ನಮ್ಮ ಪೂರ್ವಜರು ನಮ್ಮ ಕಾಲಭೈರವಕ್ಕೆ 15-20 ಕಿಲೋಮೀಟ್ರು ರಸ್ತೆ ಇಲ್ಲದ ಕಾಲ. ಆ ಕಾಲದಲ್ಲಿ ನಡೆದು ಹೋಗಿ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಮಡೆ ಅನ್ನೋದು ನಾವು ಅದಕ್ಕೆ ದೇವರಿಗೆ ಅರ್ಪಿಸಿ ಅಲ್ಲೇ ಮಲಗಿ ಅಡುಗೆ ಮಾಡಿ ಊಟ ಮಾಡಿ ವಾಪಸ್ ನಡ್ಕೊ ಬರ್ತಾ ಇದ್ರು. ಮಧ್ಯದಲ್ಲಿ ಎಷ್ಟೋ ಜನ ಹುಲಿಗೆ ಆನೆಗೆ ದಾಳಿಗೆ ಸತ್ತೋದರು ಉಂಟಂತೆ. ಆಮೇಲೆ ನಾನು ಇದನ್ನೆಲ್ಲ ನೋಡಿ ಅಲ್ಲೆಲ್ಲ ನೋಡಿ ಆಮೇಲೆ ಏನಾಯಿತು, ಅದೇ ಸಮಯದಲ್ಲಿ ನನಗೊಂದು ಅಗ್ನಿ ಗ್ರಾಮ, ನಾನಲ್ಲೊಂದು 6 ಎಕರೆ ಜಾಗ ಕೊಂಡೆ. ಅದೇ ಆ ಬೆಟ್ಟದ ಕೆಳಗಡೆನೆ ಅಲ್ಲೇ ಎತ್ತಿನಹೊಳೆ ಹುಟ್ಟೋದು. ಎತ್ತಿನಹೊಳೆ ಸುಮಾರು ಸಮುದ್ರ ಮಟ್ಟದಿಂದ 3,500 ಅಡಿ ಎತ್ತರದಲ್ಲಿ ಇದೇ ಈ ಮೂರ್ಖಂಡ ಬೆಟ್ಟದಲ್ಲಿ ಹುಟ್ಟಿ ಅಲ್ಲಿಂದ ಪೂರ್ವಕ್ಕೆ ಹರಿದು ಮತ್ತೆ ದಕ್ಷಿಣಕ್ಕೆ ತಿರುಗಿ ಮತ್ತೆ ಪಶ್ಚಿಮಕ್ಕೆ ತಿರುಗಿ ಈ ಎತ್ತಿನಹೊಳೆ ಅರಬ್ಬಿ ಸಮುದ್ರ ಸೇರೋದು. ಅಲ್ಲಿ ನಾನೊಂದು ಕಾಡ್ಕೊಂಡೆ. ಆ ಕಾಲದಲ್ಲಿ ಸುಮಾರು 30 ವರ್ಷದ ಹಿಂದೆ. ಆ ಕಾಲದಲ್ಲಿ ಎಕರೆಗೆ 10,000 ಅಂದರೆ ಅದು ದೊಡ್ಡ ದುಡ್ಡು. ಅದು ಈಗಿನಾಗಲ್ಲ. ನಾನೊಂದು 60,000ಕ್ಕೆ ಒಂದು 6 ಎಕರೆ ಕೊಂಡಿದ್ದೆ. ಅಲ್ಲಿ ನಾನೊಂದು ಏಲಕ್ಕಿ ತೋಟ ಮಾಡೋಣ ಅಂತ ಉದ್ದೇಶ ಮಾಡಿ ಒಂದು ಹುಲ್ಲಿಂದೊಂದು ಮನೆ ಮಾಡಿಕೊಂಡು ಅಲ್ಲೋ ವಿಪರೀತ ಆನೆಗಳು ಇದ್ದು, ಹುಲಿಗಳಂತೂ ತುಂಬ ಹುಲಿಗಳಿದ್ದು. ನಾನು ಇದ್ದಾಗಲೇ ಒಂದೇ ದಿವಸ 3 ದನಗಳನ್ನ 4 ದನನ ಸಾಕಿ ಹೋಗಿತ್ತು ಹುಲಿ. ಆಮೇಲೆ ಇನ್ನು ಕಾಟಿಗಳು ಇದ್ದು, ಕಾಳಿಂಗ ಸರ್ಪಗಳು ಅತಿಯಾಗಿದ್ದು. ಅದು ಪಕ್ಕ ಒಂದು ಪಶ್ಚಿಮ ಘಟ್ಟದ ಕಾಡು. ನಾನೀಗ ಅದನ್ನ ಪಾಳ್ಬಿಟ್ಟಿನಿ ಸುಮಾರು 15-20 ವರ್ಷದಿಂದ. ಕಾರಣ ಅದು ಪ್ರಾಣಿಗಳ ಜಾಗ, ಪ್ರಾಣಿಗಳೇ ಇರಲಿ ಅಂತ ಬಿಟ್ಟು ಬಂದೆ ನಾನು ಅಲ್ಲಿಂದ. ಆಮೇಲೆ ನಾನು ಒಂದು ದಿವಸ ಅಲ್ಲೆಲ್ಲ ಚಿಕ್ಕ ಬುಷ್ ಕಾಡನ್ನೆಲ್ಲ ತೆಗೆದು ಅಲ್ಲಿ ಏಲಕ್ಕಿ ಹಾಕಕ್ಕೆಲ್ಲ ವ್ಯವಸ್ಥೆ ಮಾಡಿ ಒಂದು ಹುಲ್ಲಿನ ಮನೆ ಕಟ್ಕೊಂಡು ಮಲಗಿದ್ದೆ. ಆ ಕಾಲದಲ್ಲಿ ಒಂದು ದಿವಸ ರಾತ್ರಿ ಅಲ್ಲೇ ಮಲಗಿದ್ದೆ. ನನಗೊಂದು ಕನಸು ಬಿತ್ತು, ವಿಚಿತ್ರ ಕನಸೊಂದು. ನಾನು ಅಲ್ಲೇ ಎಲ್ಲೋ ಒಂದು ಕಡೆ ಇದ್ದಂಗೆ ನನಗೊಬ್ಬ ಸುಮಾರು ಒಂದು 15-20 ಅಡಿ ಎತ್ತರದ ಒಬ್ಬ ನೀಲಿ ದೇಹ, ಒಂದು ಕಚ್ಚೆ ಕಟ್ಟಿದ್ದ ಅಷ್ಟೇ, ಒಂದು ಬಿಳಿ ಪಂಚೆಯಲ್ಲಿ, ಆಮೇಲೆ ಚೂಪನೆ ಮೂಗು, ಕೆಂಪು ತುಟಿಗಳು, ಒಬ್ಬ ಮನುಷ್ಯ ಬರ್ತಾನೆ. ಬಂದು ನಾನು ಹಿಂಗೆ ನೋಡೋದು ಮೇಲೆ, ನಾನೇ 6 ಅಡಿ ಚಿಲ್ಲರೆ ಇದ್ದೀನಿ, ಹೀಗೆ ನೋಡಿದೆ. ಬಂದು ನನಗೆ ಒಂಥರ ದುಃಖದ ಧ್ವನಿಯಲ್ಲಿ ನನ್ನ ಬೆನ್ನಲ್ಲೆಲ್ಲ ಮಣ್ಣಿದೆ, ಸ್ವಲ್ಪ ತೆಗಿ ಅಂತ ಹೇಳಿ ಕೂತ್ಕೊಂಡ. ನನಗೆ ಅವನು ಕುತ್ತಿಗೆ ಮುಟ್ಟಕ್ಕೂ ಆಗಲಿಲ್ಲ. ಯಾಕಂದ್ರೆ ನಾನು ಇಷ್ಟ ಹತ್ರ ಇದ್ರು. ಅಷ್ಟು ಒಬ್ಬ ಮಹಾನ್ ಮನುಷ್ಯ ಅವನು, ಜಾನುಭಾವು. ನಾನು ನೋಡಿದೆ ಕರೆಕ್ಟಾಗಿ ನಡ್ಕೊಬರತ್ತಿಗೆ ಆ ಮನುಷ್ಯನ ಕೈಗಳು ಅವನ ಮಂಡಿಗೆ ತಗುಲ್ತಾ ಇದ್ದು, ಅಷ್ಟು ಉದ್ದ ಕೈಗಳು, ದೊಡ್ಡ ಶರೀರ. ಆಮೇಲೆ ನಾನು ತುಂಬ ಒರೆಸ್ದೆ. ಅದ್ರ ಮೈ ಮೇಲೆಲ್ಲ ಒಂಥರ ಬಿಳಿ ಮಣ್ಣಿತ್ತು. ಅದು ಬಿಳಿ ಮಣ್ಣು ಅಂದರೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಸಾಮಾನ್ಯವಾಗಿ ಮಲೆನಾಡಲ್ಲಿ 2 ಅಡಿ 3 ಅಡಿ ಇಲ್ಲ 5 ಅಡಿ ಇಲ್ಲ 10 ಅಡಿ ಕೆಳಗಡೆ ಒಂದು ಜೇಡಿ ಮಣ್ಣು ಅಂತ ಒಂದು ಮಣ್ಣಿದೆ. ಅದು ನಮ್ಮಲ್ಲಿ ಸರ್ವೇ ಸಾಮಾನ್ಯ ಜೇಡಿ ಮಣ್ಣು. ಆ ಜೇಡಿ ಮಣ್ಣಿಂದ ಸಿಂದಲೇ ನಮ್ಮಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇರೋದು ಪಶ್ಚಿಮ ಘಟ್ಟಗಳಲ್ಲಿ. ಆಮೇಲೆ ಜೇಡಿ ಮಣ್ಣಂಗಿತ್ತು, ಎಲ್ಲ ಒರೆಸಿ ಸ್ವಲ್ಪ ಹೊತ್ತಿಗೆ ಕುತ್ತಿಗೆ ಹತ್ರ ನಂಗೆ ಒರ್ಸೋಕ್ಕಾಗಲೇ ಇಲ್ಲ. ಯಾಕೆಂದರೆ ನಾನು ಕೈಗೆ ಸಿಕ್ಕಲೇ ಇಲ್ಲ. ಆ ಮನುಷ್ಯ ಕೂತಿದ್ರು ಅಷ್ಟೇ ಹತ್ರ ಇದ್ದ. ಆಮೇಲೆ ಸಡನ್ ಎಚ್ಚರ ಆಗಿತ್ತು. ನಂಗೊಂದು ಬೆಳಿಗ್ಗೆ ನಾನು ಎದ್ದ ಆವಾಗ ನೆನಪಾದಾಗ ಒಂದು 3-4 ಗಂಟೆ ಟೈಮು. ಬೆಳಿಗ್ಗೆ ಕನಸುಗಳು ಒಂದೊಂದ್ಸತಿ ಸತ್ಯ ಆಗ್ತವೆ ಅಂತ ಹೇಳಿ ನನ್ನ ಜನಗಳನ್ನೆಲ್ಲ ಕರೆಸಿದೆ. ಬೆಳಿಗ್ಗೆ ಬೆಳಕಾಯಿತು. ಏನು ಬೈರಾದೇವ್ರ ಹಡ್ಲು ಅಂತ ಏನಿತ್ತು ಆ ಬ್ರಿಟಿಷನ್ ಹೆಸರಲ್ಲಿ, ಈಗಲೂ ಅವನು ಯಾವೊಂದು ಹೆಸರಲ್ಲಿ ಇದೆ, ಅದು ಈ ಪಾಳು ಬಿದ್ದಿದೆ. ಅಲ್ಲಿ ಇರ್ಬೋದು, ಇದು ಅಲ್ಲಿದೆ ಅಂತ. ಯಾಕೆಂದರೆ ಹಿಂದೆ ನಾನು ಫುಲ್ಲು ಒಂದು ರೌಂಡು ಸಂಶೋಧನೆ ಮಾಡಿದ್ನಲ್ಲ, ಇನ್ನೊಂದು ಕಾಲಭೈರವ ಇಲ್ಲಿದೆ ಅಂತ ಯೋಚನೆ ಮಾಡ್ಕೊಂಡಿದ್ನಲ್ಲ, ಅದೇ ಇರ್ಬೋದು ಅಂತ ಹೊರಟೆ ನೋಡೋಣ. ಒಂದು 10 ಜನ ತಗೊಂಡೋಗಿ ಈ ಗುದ್ಲಿ ಎಲ್ಲ ತಗೊಂಡೋಗಿ ನನಗೆ ಎಲ್ಲೆಲ್ಲಿ ಮನಸ್ಸು ಆಗ್ತದೆ. ಬೆಳಗ್ಗಿಂದ ಊಟನೂ ತಗೊಂಡೋಗಿ ಬೆಳಗ್ಗೆ ಒಂದು 9 ಗಂಟೆಯಿಂದ ಸುಮಾರು 2-3 ಗಂಟೆವರೆಗೂ ಎಲ್ಲೆಲ್ಲಿ ಡೌಟ್ ಬರುತ್ತೆ ಅಲ್ಲೆಲ್ಲ ಅಗದು ನೋಡಿದೆ. ಅಗದಲ್ಲೆಲ್ಲ 3 ಅಡಿ 4 ಅಡಿ ಕೆಳಗೆ
ನನಗೆ ಜೇಡಿ ಮಣ್ಣೇ ಸಿಕ್ಕಿದ್ದು. ಆಮೇಲೆ ಅದು ಆಗಲಿಲ್ಲ, ಬಿಳಿ ಮಣ್ಣು. ಆ ಮಣ್ಣು ನಮ್ಮಲ್ಲಿ ಮಲೆನಾಡಲ್ಲಿ ತಂದು ಒಣಗಿಸಿ ರಂಗೋಲಿ ಬಿಡಿಸ್ತಾರೆ, ಮನೆ ಮುಂದೆ ಎಲ್ಲ ರಂಗೋಲಿ ಹಾಕ್ತಾರೆ. ಅಷ್ಟು ಬಿಳಿ ಇರ್ತದೆ, ಅಷ್ಟು ಅದು ಪುಡಿ ಮಣ್ಣು. ಅದೆಲ್ಲ ಆಯಿತು. ಅದೆಲ್ಲ ಆದಮೇಲೆ ಮತ್ತೆ ಒಂದು ದಿವಸ ಜನ ಕರ್ಕೊಂಡು ಹೋದೆ, ಮತ್ತೆ ನಮ್ಮ ಬೇರೆ ಫ್ರೆಂಡ್ಗಳನ್ನ ಕರ್ಕೊಂಡು ಹೋದೆ. ಅಲ್ಲಿ ಅಡಿ ಎಲ್ಲ ಹುಡುಕಿದು, ಎಲ್ಲ ಭೂ ಕುಸಿತ ಆಗಿರೋ ಅಂಥ ಜಾಗಗಳೇ ನನಗೆ ಸಿಕ್ತು. ಇದೆಲ್ಲ ಯಾವ ಬೆಟ್ಟ ಸರ್, ಎಲ್ಲಿ ಹುಡುಕ್ತಾ ಇದ್ರೆ? ನಾನೇನು ಹೇಳಿದೆ, ಮೂರ್ಕಣ್ಣ ಗುಡ್ಡ ಅಂತ ಏನು ಹೇಳಿದೆ, ಅಗ್ನಿ ಗ್ರಾಮದ ಮೂರ್ಕಣ್ಣ ಗುಡ್ಡ, ಎತ್ತಿನಹೊಳೆ, ಬೆಣಗನಹಳ್ಳ, ಚಿಟ್ಟನಹಳ್ಳ, ಆಮೇಲೆ ಕಾಡ್ಮನೆ ಹೊಳೆ ಎಲ್ಲ ಹುಟ್ಟೋದು ಅದು ಒಂದೇ ಬೆಟ್ಟದಲ್ಲಿ. ಎಂಥ ಬೇಸಿಗೆಯಲ್ಲೂ 16 ಕಡೆ ನೀರು ಹೊರಡ್ತದೆ. 10 ಕಿಲೋಮೀಟರ್ ಸುತ್ತಳತೆ ಇರೋ ಬೆಟ್ಟ ಅದು. ಅದು ಬೆಟ್ಟದ ಶ್ರೇಣಿಗಳೇ ಇವೆ. ಆಮೇಲೆ ಏನಾಯಿತು, ವರ್ಷ ನನಗೆ ತಲೆ ಕೊರಿತಲೇ ಇರ್ತದೆ. ಇನ್ನು ನನ್ನ ಪ್ರಯತ್ನ, ನಾನೊಬ್ಬ ಮನುಷ್ಯ, ಸಾಧಾರಣ ಮನುಷ್ಯ, ಎಷ್ಟು ಪ್ರಯತ್ನ ನಾನು ಕೊಟ್ಟಾಯಿತು. ಇತ್ತೀಚೆಗೆ ಏನಾಗ್ಬಿಡ್ತು, ಅದು ಆ ಏರಿಯಾ ಏನಿದೆ ಮೂರ್ಕಣ್ಣ ಗುಡ್ಡ ರಿಸರ್ವ್ ಫಾರೆಸ್ಟ್ ಅಂತ 1920ನೇ ಇಸ್ವಿಯಲ್ಲಿ ಮಹಾರಾಜರು ಈ ಮೂರ್ಕಣ್ಣ ಗುಡ್ಡನ ರಿಸರ್ವ್ ಫಾರೆಸ್ಟ್ ಮಾಡ್ತಾರೆ. ಅಲ್ಲಿ ಅವ್ರು ಏನು ತಿಳ್ಕೊಂಡಿದ್ರು, ಇಲ್ಲಿ ಭಾರಿ ಮರಗಳು, ಭಾರಿ ಮರದ ನಾಟಗಳು ಸಿಗ್ತವೆ ಅಂತ. ಆದರೆ ಅದೊಂದು ಶೋಲಾ ಬೆಟ್ಟ ಅಂತ ಗೊತ್ತಾದ ಮೇಲೆ ಅವರು 1924ನೇ ಇಸ್ವಿಯಲ್ಲಿ ಇನ್ನು ಕ್ಯಾನ್ಸಲ್ ಮಾಡ್ತಾರೆ, ಏನು ರಿಸರ್ವ್ ಫಾರೆಸ್ಟ್ ಅಂತ. ಆದರೆ ಅದು ಗೆಜೆಟಲ್ಲಿ ಪಾಸ್ ಆಗಲ್ಲ, ಅದು ಹಾಗೆ ಉಳ್ಕೊಬಿಡ್ತದೆ. ಈಗ ಏನಾಯಿತು, ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಬಂದು ಏನು ಮೂರ್ಕಣ್ಣ ಗುಡ್ಡ ಸುತ್ತಮುತ್ತ 7,936 ಎಕರೆ ಜಾಗ ನಮ್ಮದು, ಇದು ಸೆಕ್ಷನ್ 4, ಇದು ರಿಸರ್ವ್ ಫಾರೆಸ್ಟ್ ಅಂತ ಹೇಳಿ ಮಾಡಿದ ಮೇಲೆ, ಮೊದಲೆಲ್ಲ ಆದರೆ ಅಲ್ಲಿ ಒಂದು ರಸ್ತೆ ಇತ್ತು, ಆದರೆ ಈಗ ನಡ್ಕೊಂಡೇ ಹೋಗ್ಬೇಕಾಗಿದೆ. ಸುಮಾರು 1-2 ಕಿಲೋಮೀಟ್ರ್ ಬೆಟ್ಟ ಹತ್ತಬೇಕು. ಸೇಮ್ ನಮ್ಮ ತಡಿಯಂಡ ಮೋಳ್ ಅಂತ ಆಗಲಿ, ಮುಳ್ಳಯ್ಯನಗಿರಿ ಇರ್ಬೋದು, ಅದೇ ರೀತಿ ಭಾರಿ ದುರ್ಗಮವಾದ ಬೆಟ್ಟ ಇದು ಶೋಲಾ ಬೆಟ್ಟ. ಆದರೂ ನಮಗೇನು ನಡೆಯೋಕ್ಕೇನು ತೊಂದರೆ ಇಲ್ಲ. ಆಮೇಲೆ ಏನಾಯಿತು, ನಾನು ಮತ್ತೆ ಮನಸ್ಸಲ್ಲಿ ಕೊರೆಯೋಕ್ಕೆ ಶುರು ಆದಮೇಲೆ, ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಬೇರೆ, ಅದು ನಮ್ಮದು ಜಾಗ ಸೆಕ್ಷನ್ 16 ಅಂತ, ಸೆಕ್ಷನ್ 4 ಅಂತ ಇದ್ದಿದ್ದು, ಅದೆಲ್ಲ ಮಾಡಿದ್ರಿಂದ ಯಾರನ್ನೂ ಅಲ್ಲಿ ಹೋಗಿ ಬಿಡ್ತಾ ಇಲ್ಲ. ಆದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟರ್ ಹತ್ರ ನಾವು ಪರ್ಮಿಷನ್ ತಗೊಂಡು ಹೋಗ್ಬೋದು, ಯಾಕೆಂದರೆ ಕಾನೂನಿಗೆ ವಿರುದ್ಧ ಹೋಗೋದು ಸರಿಯಲ್ಲ. ನಾವು ಊರಿನವರಾಗಿದ್ದರು, ಊರಲ್ಲಿ ಹುಟ್ಟಿ ಬೆಳೆದವರಾಗಿದ್ದರು, ಅದು ನಾವು ಮಾಡ್ತೀವಿ, ಇರಲಿ. ಆಮೇಲೆ ಏನಾಯಿತು, ನನಗೆ ನನ್ನ ಮನುಷ್ಯನಿಂದ ಆಗ ಇದನ್ನೆಲ್ಲ ನಾನು ತುಂಬ ದಿವಸ ಹೋಗಿದ್ದೀನಿ, ಒಬ್ಬೊಬ್ಬನೇ ಹೋಗಿದ್ದೀನಿ. ಆಗ ಇಲ್ಲಿರ್ಬೋದು ಅಂತ ಹುಡುಕ್ತಾ ಇದ್ದೀನಿ, ಸಿಕ್ಕಲಿಲ್ಲ ನನಗೆ. ಎಷ್ಟೋ ದಿವಸ ನಾನು ವಾಪಸ್ ಬರ್ಬೇಕಾದ್ರೆ ಕತ್ಲೆ ಆಗಿರೋದು ಉಂಟು. ಅಲ್ಲೆಲ್ಲ ನನ್ನ ಹುಡುಕಿ ಸುಮಾರು ಕಡೆ ಲ್ಯಾಂಡ್ ಸ್ಲೈಡಿಂಗ್ ಆಗಿರೋದು ಕಾಣ್ತಾ ಇದೆ, ಭೂಕುಸಿತ ಆಗಿರೋದು ಹಳೇದೆಲ್ಲ. ಆಮೇಲೆ ಒಂದು ತೀರ್ಮಾನ ಮಾಡಿದೆ. ಇತ್ತೀಚೆಗೆ ನಾನು ಒಂದು ಪೇಪರಲ್ಲೋ ಟಿ ವಿಯಲ್ಲಿ ನೋಡಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮರ್ಥವಾದ ಒಳ್ಳೆ ಕೆಲವು ಶಕ್ತಿಗಳನ್ನು ಓಲೈಸ್ಕೊಂಡಿರೋ ಅಂಥ ಸಾಧನೆ ಮಾಡಿ, ಅವರು ಕೆಲವು ದೇವ್ರುಗಳನ್ನ ಇಲ್ಲ ಕೆಲವು ಶಕ್ತಿಯನ್ನು ವಶಪಡಿಸ್ಕೊಂಡಿರ್ತಾರೆ, ಅವ್ರುಗಳಿಗೆ ಬೇರೆ ಏನೋ ಹೇಳ್ತಾರೆ, ಅವ್ರುಗಳನ್ನ ಮೀಟ್ ಮಾಡೋದು ಅಂತ ತೀರ್ಮಾನ ಮಾಡಿದೆ. ಇತ್ತೀಚೆಗೆ ನಾನು ಒಂದು ಪೇಪರಲ್ಲೋ ಎಲ್ಲೋ ನೋಡಿದೆ, ಒಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ್ಯಾಡಿಯ ಯಾರೋ ಒಬ್ಬರು ಇದೇ ರೀತಿ ಕರೆಸಿರ್ತಾರೆ. ಅಲ್ಲಿ ಅವರು ಅಷ್ಟಮಂಗಳ ಪ್ರಶ್ನೆ ಅಂತ ಹಾಕ್ತಾರೆ. ಇಡೀ ಇತಿಹಾಸದ ಕಥೆಗಳನ್ನೆಲ್ಲ ಏನಾಯಿತು ಅಂತ ಅವರ ಆ ಪವರಿಂದ ಅವರ ಕವಡೆ ಹಾಕಿ ಅದನ್ನೆಲ್ಲ ಸಂಖ್ಯೆ ಅದೆಲ್ಲ ಮಾಡಿ, ಅದು ಹೇಗೋ ಮಾಡ್ತಾರೆ, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಗೊತ್ತಿಲ್ಲ ಮೇಲೆ ಹೇಳೋದು ಸರಿಯಲ್ಲ, ಅದನ್ನ ಏನೋ ಮಾಡ್ತಾರೆ. ಅವಾಗ ನೋಡಿ ಅವ್ರು ಹೇಳಿರಂತೆ, ನೋಡಿ ಇಲ್ಲಿಂದ ಅಷ್ಟು ದೂರದಲ್ಲಿ ಆ ಜಾಗ ಆಗಿರಿ, ಅಲ್ಲಿ ಒಂದು ಶಿವಲಿಂಗ ಇದೆ ಅಂತ. ಅಲ್ಲಿ ಹೋಗಿ ಅಗ್ದಾಗ ಶಿವಲಿಂಗ ಸಿಕ್ತಂತೆ. ಇದೆಲ್ಲ ನೋಡಿದ ಮೇಲೆ ನಾನು ನೆಲ್ಯಾಡಿಗೆ ಒಂದು ಫೋನ್ ಮಾಡಿದೆ, ನಾನು ಸ್ವಲ್ಪ ಯಾವುದೋ ದೇವಸ್ಥಾನದ ಬಗ್ಗೆ ಕೇಳೋಕ್ಕಿದೆ, ಬರ್ತೀನಿ ಅಂತ. ಬನ್ನಿ ಅಂತ ಒಂದು ಟೈಮ್ ಕೊಟ್ಟರು. ಅವತ್ತು ನನಗೇನೋ ಕಷ್ಟ ಇತ್ತು, ಮತ್ತೆ ಫೋನ್ ಮಾಡಿ ಬರೋಕ್ಕಾಗಲ್ಲ ಅಂದೆ. ನಾನೀಗ ಮುಂದಿನ ವಾರ ನಾನು ಈಗ ಗಜೇಂದ್ರನ ನೋಡೋಕೆ ಬಂದು, ನಾನು ಕೊಡಗಿನ ಭಾಗದಲ್ಲಿದ್ದೀನಿ ಇವತ್ತು, ಇಲ್ಲಿ ತಿತಿಮತಿಯಲ್ಲಿ. ನಾನು ಇಲ್ಲಿಂದ ಇನ್ನು ನಾಳೆ ನಾಡ್ದು ನಾನು ಊರಿಗೆ ಹೋದ್ಮೇಲೆ ನಾನು ಫಸ್ಟ್ ಮಾಡೋ ಕೆಲಸನೇ ಅದು, ಫೋನ್ ಮಾಡಿ ಫೋನ್ ನಂಬರ್ ತಗೊಂಡು ನಾನು ಈ ವರ್ಷ ಅದು ಏನಾರ ಒಂದು ಅದು ಉಂಟಾ ಇಲ್ಲ ಅಂತ ನಾನು ನೋಡಲೇಬೇಕು. ಅದನ್ನ ಹೋಗಿ ಕೇಳ್ತೀನಿ. ಆ ಕನಸು ನೆನೆಸಿದಾಗ ಹೇಗಿರ್ತು? ಎಲ್ಲಿ ಮಲಗಿದ್ರೆ ಸರ್ ನೀವು ಅವತ್ತು ನಿಮ್ಮ ಇದರಲ್ಲಿ? ನಾನು ಅಲ್ಲೊಂದು 210 ಸರ್ವೆ ನಂಬರು, ಅಗ್ನಿ 210 ಸರ್ವೆ ನಂಬರು, ಹಾನ್ಬಾಳ್ ಹೋಬಳಿ, ಸಕಲೇಶ್ಪುರ ತಾಲೂಕು, ಹಾಸನ ಜಿಲ್ಲೆ, ಪಶ್ಚಿಮ ಘಟ್ಟದ ಕೊನೆ ಭಾಗ, ಆ ಅಗ್ನಿ ಗ್ರಾಮದಲ್ಲಿ ನಾನು ನನ್ನ ಆ 210 ಸರ್ವೆ ನಂಬರಲ್ಲಿ ಒಂದು ಹುಲ್ಲಿಂದ ಒಂದು ಮನೆ ಮಾಡಿಕೊಂಡು ಅದರೊಳಗೆ ನಾನು ನೆಲದ ಮೇಲೆ ಮಲಗಿದ್ದೆ. ನೆಲದ ಮೇಲೆ ಒಂದು ಗೋಣಿ ಚೀಲ ಹಾಕ್ಯಂತು. ನಾವು ಮಲೆನಾಡಲ್ಲಿ ಅಂಥ ಪ್ಲೇಸಿಗೆಲ್ಲ ನಾವು ಮಂಚ ಹಾಸಿಗೆ ತಗೊಂಡೋಕ್ಕೆ ಆಗಲ್ಲ. ಒಂದು ಸೆಣಬಿನ ಚೀಲದಲ್ಲಿ ನಾವು ಸಾಮಾನ್ಯಕ್ಕೆ ತೋಟದಲ್ಲೆಲ್ಲ ಮಲಗ್ತಿದ್ದಿದ್ದು ಅವಾಗ. ಅದರಲ್ಲೇ ಆ 30 ವರ್ಷದಿಂದ ನಾನು ಒಂದು ಸೆಣಬಿನ ಚೀಲದ ಮೇಲೆ ನನ್ನ ತಲೆ ಹತ್ರಕ್ಕೆ ಒಂದು ಮರದ್ದು ಒಂದು... ನೀವು ಮಲಗಿದ್ರು ಅಂತ ಹೇಳಿದ್ರಲ್ಲ, ಆ ಜಾಗ ಅಷ್ಟೇ ಇದೆ ಇತ್ತಂದ್ರೆ ಭಾರಿ ಡೇಂಜರಸ್ ಆಗಿತ್ತ?
ಯಾವ ಟೈಮಲ್ಲಿ ಯಾವ ಹುಲಿ ಬೇಕಾದ್ರೂ ಬರ್ಬೋದು, ಕಾಳಿಂಗ ಸರ್ಪನೂ ಬರ್ಬೋದು. 4 ಕಡೆನೂ ಓಪನ್, 4 ಕಂಬ, 6 ಕಂಬ ಹಾಕಿ 2, 4, 6 ಕಂಬ ಹಾಕಿ ಮಾಡಿರೋದೊಂದು ಚಿಕ್ಕದೊಂದು ಹುಲ್ಲಿನ ಮನೆ. ಅದು 4 ಕಡೆನೂ ಇಲ್ಲ 4 ದಿಕ್ಕು ಇಲ್ಲ 8 ದಿಕ್ಕು ಫುಲ್ ಓಪನ್ನೇ. ಅಲ್ಲೇ ಒಂದು 15 ಅಡಿ 15 ಅಡಿ ಆಗ್ಲದ್ದೊಂದು ಹುಲ್ಲಿಂದು ಗುಡಿಸಿಲೋದು, ಕೆಳಭಾಗ ಫುಲ್ ಓಪನ್. ಈಗ ಮಲಗಿರಿ ಇಡೀ ಕಾಡೆಲ್ಲ ಕಾಣ್ತಿತ್ತು. ಇದಕ್ಕಿಂತ ಮೊದಲು ನಾನು ಸಂಶೋಧನೆ ಮಾಡಿದಾಗ ನನ್ನ ಬೆಳಕಿಗೆ ಬಂದಿದ್ದು, ನನ್ನ ಅಲ್ಲಿ ಗಮನಿಸಿದಾಗ ಪ್ರತಿ ಒಂದು ಕಲ್ಲು ವಿಗ್ರಹಗಳು ಅಲ್ಲಿರೋ ಶಿಲ್ಪಗಳನ್ನೆಲ್ಲ ನಾನು ಕೂಲಂಕುಷವಾಗಿ ಭಾರಿ ಸೂಕ್ಷ್ಮ ಇದಾಗಿ ನಾನು ಪರೀಕ್ಷೆ ಮಾಡಿದಾಗ ನನಗೆ ಕಂಡಿದ್ದು 1, 2, 3, 4, 5, 6 ದೇವಸ್ಥಾನ, ಕಾಲಭೈರವ ದೇವಸ್ಥಾನಗಳಲ್ಲಿ ಕಂಡಿದ್ದು ನನಗೆ. ಆ ದೇವರದಲ್ಲಿ ಇಲ್ಲ ಅಲ್ಲೇ ಗರ್ಭಗುಡಿ ಪಕ್ಕದಲ್ಲಿ ಒಬ್ಬ ನಿಗೂಢವಾದ ಒಂದು ರಾಣಿಯ ಒಂದು ವಿಗ್ರಹ. ಆ ರಾಣಿ ಯಾರು ಅದು ತಲೆ ಕೆಡಿಸ್ಕೊಂಡೆ. ಆಮೇಲೆ ಆ ದೇವಸ್ಥಾನದ ಶಿಲ್ಪ ಇಲ್ಲಿ ಏನಾಯ್ತು ಗೊತ್ತಾ, ಈ ರಾಜ್ಯ ಆಳಿದ ಕರ್ನಾಟಕದಲ್ಲಿ ರಾಜ್ಯ ಆಳಿದ ವಂಶಗಳಲ್ಲಿ